ಹ್ಮ್. ಈ ಆಕೃತಿಗಳ ವಿಸ್ತೀರ್ಣ ಕಂಡು ಹಿಡಿಬೇಕು. ಇವು ಹೆಂಗೆ ಮಾಡಬೇಕು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ. ಹಂಗೆಲ್ಲ ಒಂದು ರೀತಿಯಿಂದ ಗಣಿತಗಳು ಇವು ಈ ಆಕೃತಿ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಬೇಕು ನೀವು. ತಿಳಿತಲ್ಲ? ಭಾಳ ಸರಳ ರೀತಿ ತಿಳಿಸ್ತೇನೆ ನಾ ಈಗ ನಿಮಗೆ. ನೀವೇನು ಅದರ ಬಗ್ಗೆ ವಿಚಾರ ಮಾಡಬೇಡ್ರಿ. ನೀವು ಕಟ್ಟಾದ ಆಕೃತಿ ಬಗ್ಗೆ ನಿಮಗೆ ಹೆಂಗೆ ಮಾಡ್ಕೋಬೇಕು, ಹೆಂಗೆ ತಿಳ್ಕೋಬೇಕು ಎಲ್ಲ ತಿಳಿಸ್ನ ಅಂತ. ತಿಳಿತಲ್ಲ? ಎಲ್ಲರೂ ಇದನ್ನು ಮಾಡ್ರಿ. ಏನು ಲೆಕ್ಕ ಮಾಡ್ರಿ. ನೋಡ್ರಿ, ಇಲ್ಲಿದಿಂದ ಇಲ್ಲೇ 3 ಸೆಂಟಿಮೀಟರ್. ಆಮೇಲೆ ಇಲ್ಲಿದಿಂದ ಇಲ್ಲಿ ಎಷ್ಟದ 5 ಸೆಂಟಿಮೀಟರ್. ಇಲ್ಲಿದಿಂದ ಇಲ್ಲಿ 3 ಆಕೃತಿ ಆಗಿಬಿಡ್ತಾವ ನಿಮಗೆ. ಇಲ್ಲೊಂದು ಆಕೃತಿ, ಆಮೇಲೆ ಇಲ್ಲೊಂದು ಆಕೃತಿ. ಈ 3 ಆಕೃತಿಗಳು ವಿಸ್ತೀರ್ಣ ಕೂಡಿಸಿಬಿಟ್ರೆ ಅದು ಬಂದು ಬಿಡ್ತದೆ. ಇಷ್ಟೆಲ್ಲ ನಿಮಗೆ ತಿಳಿಸಿ ಹೇಳಿನೂ ಮಾಡಿ. ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ನೋಡ್ರಿ, ಎಲ್ಲಾರು ಮಾಡೋದಾತಲ್ಲ. ಇಲ್ಲಿ ಒಂದು ಆಕೃತಿ ತೋರಿಸ್ತದ. ಇದು ನೋಡ್ರಿ, ಇಲ್ಲಿದಿಂದ ಇಲ್ಲಿಗೆ ಒಂದು ಆಕೃತಿ. ಇದೊಂದು ಆಕೃತಿ ಮಾಡ್ಕೋರಿ, ಇದೊಂದು ಆಕೃತಿ ಮಾಡ್ಕೋರಿ. ಇಷ್ಟೇ ನಾವು ಆಕೃತಿ ತಿಳ್ಕೊಳು. ಇಷ್ಟು ನಾನು ನಿಮ್ಗೆ ಗೊತ್ತಾ ಹಾಕಿನೂ ಅಷ್ಟ್ರ ಮೇಲೆ ಮಾಡಿ. ಈಗ ಇದು ಒಂದು ಆಕೃತಿ, ಇದು 3 ಅದ, ಇದು 1 ಅದ. 1ನೇ ಆಕೃತಿ 3 ಗುಂಡ್ಲೆ 1 ಬರೋಬ್ಬರಿ 3. ಇದು ಚದರ ಸೆಂಟಿಮೀಟರ್. 3 ಗುಂಡ್ಲೆ 1, 3 1 3 ಚದರ ಸೆಂಟಿಮೀಟರ್. ಇದು 1ನೇ ಆಕೃತಿ. ಇನ್ನು 2ನೇ ಆಕೃತಿ ನೋಡ್ರಿ, ಯಾವುದು? ಇದು. ಇಲ್ಲಿದಿಂದ 1 ಕಟ್ ಮಾಡ್ರಿ, ಇಲ್ಲಿದಿಂದ 1 ಕಟ್ ಮಾಡ್ರಿ. ಇದು 1 ಕಟ್ ಆಗಬೇಕು. ಇಲ್ಲಿಂದ ಇಲ್ಲಿ ಕಟ್ ಮಾಡಿದಾಗ ಇದರ ಆಕೃತಿ ಸಿಗ್ತದೆ ನಿಮ್ಗೆ. 5ರೊಳಗೆ ಇದೊಂದು ಕಟ್ ಮಾಡಿದರೆ ಏನಾಗ್ತದೆ? 3 ಗುಂಡ್ಲೆ 1. 3 ಗುಂಡ್ಲೆ 1 ಬರೋಬ್ಬರಿ 3 ಚದರ ಸೆಂಟಿಮೀಟರ್. ಈಗ ಇಲ್ಲಿ ಬಂತು. ಈಗ ಸದ್ಯ ಇನ್ನು ನಿಮಗೆ ಇದು ಬಂದದ. ಈಗ ಬಂತು ಇನ್ನು ನೋಡು, 2 ಗುಂಡ್ಲೆ 1. 3ನೇ ಆಕೃತಿ 2 ಗುಂಡ್ಲೆ 1 ಬರೋಬ್ಬರಿ 2. ಒಟ್ಟು ಎಷ್ಟು? 3 3 6 1 2 8 ಚದರ ಸೆಂಟಿಮೀಟರ್. 8 ಚದರ ಸೆಂಟಿಮೀಟರ್ ಉತ್ತರ. ಈ ಆಕೃತಿಗಳು ಭಾಳ ಬೀಳ್ತಾವ ನಿಮಗೆ. ಇದನ್ನು ಕಲಿಯಿರಿ, ಭಾಳ ಚೆನ್ನಾಗಿ ತಿಳ್ಕೊಂಡು ಮುಂದಿನ ಗಣಿತ ಮಾಡಿ. ಮುಂದಿನ ಗಣಿತ ಅದನ್ನು ಮಾಡಿರಿ. ಟೈಮ್ ಕೊಟ್ಟು ನಿಮಗೆ ಸರಿಯಾಗಿ ಮಾಡಿರಿ, ತಿಳ್ಕೊಂಡು ಮಾಡಿರಿ. ಮತ್ತು ನಾ ತಿಳಿಸ್ನಂತ ನಿಮಗೆ. ಮಾಡೋದಾದಿಂದ ಹೇಳ್ರಿ. ಇನ್ನು 2ನೇ ಆಕೃತಿ ನೋಡ್ರಿ. ನಿಮ್ಗೆ ನಿಮಗೆ ತಿಳಿಸಿ ಹೇಳ್ತಾನು. ನೀವು ಇದನ್ನು ಪೂರ್ತಿ ಒಂದು ಆಕೃತಿ ವಿಸ್ತೀರ್ಣ ಮೊದಲು ತಕ್ಕೋಬೇಕು. ಆಮೇಲೆ ಇದು ಕಟ್ ಆದದ ಭಾಗ 1, ಇದನ್ನೊಂದು ಮೈನಸ್ ಮಾಡಿಬಿಡ್ಬೇಕು. ಪೂರ್ಣ ಆಕೃತಿ ವಿಸ್ತೀರ್ಣ, ಪೂರ್ಣ ಆಕೃತಿಯ ವಿಸ್ತೀರ್ಣ, ಪೂರ್ಣ ಆಕೃತಿಯ ವಿಸ್ತೀರ್ಣ, ಆಕೃತಿಯ ವಿಸ್ತೀರ್ಣ ಮೈನಸ್ ಕಟ್ಟಾದ ವಿಸ್ತೀರ್ಣ. ಕಟ್ಟಾದ ವಿಸ್ತೀರ್ಣ ಕಳೆದರಿ ಅಂತಂದ್ರೆ ಏನು ಬರ್ತದ? ಆಕೃತಿಯ ವಿಸ್ತೀರ್ಣ ಬರ್ತದೆ. ಪೂರ್ಣ ಆಕೃತಿಯ ವಿಸ್ತೀರ್ಣದಾಗ ಕಟ್ಟಾದ ಆ ವಿಸ್ತೀರ್ಣ ಕಳೆದರೆ ಏನು ಬರ್ತದೆ? ವಿಸ್ತೀರ್ಣ ಬರ್ತದೆ. ವಿಸ್ತೀರ್ಣ
3 3 9. 3 ಗುಂಡ್ಲೆ 3 ಬರೋಬ್ಬರಿ 9 ಚದರ ಸೆಂಟಿಮೀಟರ್. ಇನ್ನು ಕಟ್ ಆದದ್ದು ಇಲ್ಲಿ ನೋಡಿ 0.5, ಇಲ್ಲಿದಿಂದ ಇಲ್ಲಿಗೆ 0.5, ಇದು 1 ನೋಡ್ರಿ. 0.5 ಇಂಟು 1 ಬರೋಬ್ಬರಿ 0.5 ನೋಡ್ರಿ. ಇದು ಇಲ್ಲಿದಿಂದ ಇಲ್ಲಿಗೆ 1, ಇಲ್ಲಿದಿಂದ ಇಲ್ಲಿಗೆ 0.5, ಇದು 0.5, ಇದು ಇಲ್ಲಿದಿಂದ ಇಲ್ಲಿ ಆಗುತ್ತೆ ಅಂದ್ರೆ 1 ಇಂಚದಾಗ ಅರ್ಧ ಇದು. ಆಮೇಲೆ ಇಲ್ಲಿ ಏನಾಗಿದೆ, ಇಲ್ಲಿದಿಂದ 1, ಇಲ್ಲಿದಿಂದ 1, ಇಲ್ಲಿದಿಂದ 1, ಇಲ್ಲಿದಿಂದ 1, ಅದನ್ನೊಂದು ಕಡೆ ಅಂದ್ರೆ 1 ಗುಂಡ್ಲೆ 1 ಬರೋಬ್ಬರಿ 1 ಚದರ ಸೆಂಟಿಮೀಟರ್. ಕಟ್ಟಾದ ಆಕೃತಿ ಎಷ್ಟಾಯ್ತು? 1.5 ಚದರ ಸೆಂಟಿಮೀಟರ್. ಆಕೃತಿ ವಿಸ್ತೀರ್ಣ ಬರೋಬ್ಬರಿ, ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ 9 ಚದರ ಸೆಂಟಿಮೀಟರ್ ಮೈನಸ್ 1.5 ಕಟ್ಟಾದ 10 5 ಆದ್ರೆ 5, 9 2 ಆದ್ರೆ 7, 7.5 ಚದರ ಸೆಂಟಿಮೀಟರ್. ನೋಡಿ ಹೆಂಗ್ ಮಾಡ್ಬೇಕು ಮುಂದೆ. ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಆತಂದ್ರೆ ಬರ್ಲಿಕ್ಕೆ ಚಾಲು ಆಗ್ತಾವ. ಈ ಪ್ರಾರಂಭದಾಗ ಹಾಕಿದ್ ನಾನು, ಮುಂದಿನ ಗಣಿತಗಳನ್ನು ನೀವು ಮಾಡ್ರಿ, ಚಂದಂಗೆ ತಿಳ್ಕೊಂಡು ಮಾಡ್ರಿ, ಮಾಡಿದಿಂದ ಗೊತ್ತಾಗ್ತದೆ ನಿಮ್ಗೆ. ಓಕೆ, ಎಲ್ಲರಿಗೂ ತಿಳಿದಲ್ಲ? ಇದು ನೋಡಿ, ಇಲ್ಲಿದಿಂದ ಇಲ್ಲಿಗೆ ಒಂದು ಆಕೃತಿ ತಗೋಬೇಕು, ಇಲ್ಲಿದಿಂದ ಇಲ್ಲಿಗೆ ಒಂದು ಆಕೃತಿ ತೆಗಿಬೇಕು, ಇಲ್ಲಿದಿಂದ ಇಲ್ಲಿ ಅಂದ್ರೆ 3 ಗುಂಡ್ಲೆ 1 ರೈಟ್. ಇಲ್ಲಿದಿಂದ ಇಲ್ಲಿಗೆ 1, ಇಲ್ಲಿದಿಂದ ಇಲ್ಲಿಗೆ ಎಷ್ಟಾಗ್ತದೆ ಅಂದ್ರೆ 5ರೊಳಗೆ ಇದು 1, ಇದೊಂದು ಮೈನಸ್ ಮಾಡಿದ್ರೆ 3 ಆಯ್ತು. 3 ಗುಂಡ್ಲೆ 1, 2 ಗುಂಡ್ಲೆ 1, ಟೋಟಲ್ 8 ಚದರ ಸೆಂಟಿಮೀಟರ್. ಇಲ್ಲಿ ಪೂರ್ಣ ಆಕೃತಿ ವಿಸ್ತೀರ್ಣ 3 3 9 ಚದರ ಸೆಂಟಿಮೀಟರ್ ಪೂರ್ತಿ ತಕ್ಕೋರಿ. ಇದು 0.5, ಇದು ಇಲ್ಲಿದಿಂದ ಇಲ್ಲಿಗೆ ಏನದ 1, ಇಲ್ಲಿದಿಂದ ಇಲ್ಲಿಗೆ 1, 0.5, 0.5 ಇಂಟು 1 ಬರೋಬರಿ 0.5 ಚದರ ಸೆಂಟಿಮೀಟರ್. ಇಲ್ಲಿದಿಂದ ಇಲ್ಲಿಗೆ 1, ಇಲ್ಲಿದಿಂದ ಇಲ್ಲಿ 1 ಕಟ್ಟಾದದ್ದು ಅಂದ್ರೆ ಏನಾಯ್ತು? 1 ಗುಂಡ್ಲೆ 1 1 ಚದರ ಸೆಂಟಿಮೀಟರ್. 1.5 ಚದರ ಸೆಂಟಿಮೀಟರ್ ಏನದು ಕಟ್ಟಾದ ವಿಸ್ತೀರ್ಣ. ಕಟ್ಟಾದ ವಿಸ್ತೀರ್ಣ, ಕಟ್ಟಾದ ವಿಸ್ತೀರ್ಣವನ್ನ ನೀವೇನ್ ಮಾಡಬೇಕು? ಪೂರ್ಣ ಆಕೃತಿಯ ವಿಸ್ತೀರ್ಣದೊಳಗೆ ಕಳಿಬೇಕೇನು ಅಂದ್ರೆ 9.0 ಮೈನಸ್ 1.5 ಬರೋಬರಿ 7.5 ಚದರ ಸೆಂಟಿಮೀಟರ್. ಮುಂದಿನ ನೀವು ಅಂದಾಜು ಮೇಲೆ ಆಕೃತಿಗಳನ್ನ ನೀವು ಉತ್ತರ ಬಿಡಿಸ್ಬೇಕಾಗ್ತದ. ಲಕ್ಷ ಕೊಟ್ಟು ನೋಡ್ರಿ, ಒಂದು ವಿಧಾನ ಹೇಳ್ತೀನಿ ನಿಮಗೆ. ನೀವು ಮನೆ ಒಳಗೆ ಹೆಚ್ಚು ರಿವಿಷನ್ ಮಾಡ್ಕೊಂಡು ಹೋಗ್ರಿ, ಅಭ್ಯಾಸನ ಹೋಮ್ವರ್ಕ್ ಅಂತ ಮಾಡ್ರಿ ಮನೆ ಒಳಗೆ. ಎಲ್ಲಾರ ಮನೆಯಾಗ ಎಲ್ಲರಿಗೂ ಮೊಬೈಲ್ಗೆ ಅಭ್ಯಾಸ ಬರ್ತದೆ. ಆಮೇಲೆ ಅಷ್ಟು ಅಭ್ಯಾಸ ನೀವು ಕ್ರಮಬದ್ಧವಾಗಿ ನೀವು ಮನೆ ಒಳಗೆ ಒಂದು ಸ್ಟಡಿ ಮಾಡೋದು, ಕೋಚಿಂಗ್ ಕ್ಲಾಸ್ನಾಗ ಒಂದು ಸ್ಟಡಿ ಮಾಡೋದು. ಕೋಚಿಂಗ್ ಕ್ಲಾಸ್ದಾಗಿನ ಅಭ್ಯಾಸದ ಪರೀಕ್ಷೆ ಅವರು ತಗೋತಾರೆ. ನೀವು ಮನೆ ಒಳಗೆ ನೀವು ನನ್ನ ಅಭ್ಯಾಸನ ಕ್ರಮಬದ್ಧವಾಗಿ ಮಾಡಿದ್ದು ನಾ ತಗೋತಾವ, ನನ್ನ ಪೇಪರ್ಗಳು ಬರ್ತಾವ. ಅಲ್ಲಿ ಕೋಚಿಂಗ್ ಕ್ಲಾಸ್ದಾಗಿನ ಅಭ್ಯಾಸಕ್ಕೆ ನನ್ನ ಪೇಪರ್ಗಳು ಅವಕ್ಕೆ ಎರಡು ಜೋಡಿಸ್ಬಾರ್ದು. ಯಾಕಂದ್ರೆ ನೀವು ಡೈಲಿ ವರ್ಕ್ ಮಾಡ್ರಿ, ನೀವು ನನ್ನ ದಿನಾಲು ನಂದು ಹೋಮ್ವರ್ಕನ್ನು 1 ತಾಸು ಮಾಡ್ರಿ. ನೀವು ಆ ಕೋಚಿಂಗ್ ಕ್ಲಾಸ್ ತವ್ರದ್ದು ಅಭ್ಯಾಸಕ್ಕೆ ನನ್ನ ಅಭ್ಯಾಸಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ನೀವು ಕ್ರಮಬದ್ಧವಾಗಿ ನನ್ನ ಅಭ್ಯಾಸ ಪರ್ಫೆಕ್ಟ್ ಮಾಡಿದ್ರೆ ಅವರು ಕೋಚಿಂಗ್ ಕ್ಲಾಸ್ನಾಗ ಬಡ 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 ನೀವು ಉತ್ತರ ಕೊಡ್ತೀರಿ, ಅವ್ರಿಗೆ ಭಾರಿ ಸಂತೋಷ ಅನ್ನಿಸ್ತದೆ. ನನ್ನ ತತ್ವ ಒಟ್ಟು ಸರ್ವತೋಮುಖದಿಂದ ಮಗು ಶಾಣೆ ಆಗಬೇಕು. ಮನೆಯಿಂದ ಹೋಮ್ವರ್ಕ್ ಮಾಡಿಸ್ಬೇಕು. ಮನ್ಯಾಗ ಹೋಮ್ವರ್ಕ್ ಮಾಡಿಸೋದ್ರಿಂದ ಅಲ್ಲಿ ಸರ್ಗಳು ಬಂದ್ಕೊಳ್ಳಿ, ಜೋಶಿ ಸರ್ ವಿಡಿಯೋ ಅಭ್ಯಾಸ ಮಾಡಿ ಬಂದಿ ಅನ್ಪ, ಹ್ಞೂ ರೀ ಸರ್, ಅವ್ರಿಗೆ ಎಷ್ಟು ಖುಷಿ. ಇದು ಈ ವಿಡಿಯೋ ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಸಂತೋಷ. ರಿಸಲ್ಟ್ ಯಾರು ಬೇಕಾದವ್ರು ಮಾಡ್ಬೋದು, ಬೇಕಾದವ್ರ ಮನ್ಯಾಗ ಕೂತ್ ಕಲಿಬೋದು, ಮನೆಯೊಳಗೆ ಹುಡುಗರು ತಯಾರು ಮಾಡ್ಬೋದು. ಕೋಚಿಂಗ್ ಕ್ಲಾಸ್ನಾಗ ಎಷ್ಟೋ ಕೋಚಿಂಗ್ ಕ್ಲಾಸ್ಗಳಿಗೆ ಗಣಿತ ಶಿಕ್ಷಕರು ಇಲ್ಲಂತ ನಮಗೆ ಮೆಸೇಜ್ ಹಾಕ್ತಿರ್ತಾರೆ.
ಇದೇನಿಲ್ಲ, ಒಬ್ರು ಗಣಿತ ಸೈನ್ಸ್ ಇದ್ದವ್ರು ಇದನ್ನು ಅವ್ರ ಮುಂದೆ ಕೈಯಾಗ ಕೊಟ್ರೆ ಇದನ್ನು ಸೋಮ ಬಡ 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 ನೀರು ಕುಡ್ದಂಗೆ ನಿಮಗೆ ಅಭ್ಯಾಸ ಹೇಳಿಬಿಡ್ತಾರೆ. ಕ್ರಮಬದ್ಧವಾದ ಈ ಕಟ್ಟಾದ ಆಕೃತಿ ವಿಸ್ತೀರ್ಣ ಭಾಳ ಅಂದ್ರೆ ಭಾಳ ವಿಶೇಷವಾಗಿ ಭಾಳ ವಿಡಿಯೋಗಳನ್ನು ಕೊಡ್ತಾನೆ ನಾನು ನಿಮಗೆ. ಇದೆಲ್ಲ ಎಸ್ ಸೀರಿಯಲ್ ಇದು ನಿಮಗೆ ನವೋದಯ NCB ನವೋದಯ ಇದು ಜನರಲ್ ಆಗಿ ಈ ಗಣಿತಗಳನ್ನು ಅಭ್ಯಾಸ ಮಾಡಿಬಿಟ್ರೆ ನೀವು ಸೈನಿಕ್ ಸ್ಕೂಲನ್ನು ಆಗ್ತದೆ, ಕಿತ್ತೂರು ಆಗ್ತದೆ ಎಲ್ಲ. ಮತ್ತು ಇದು ಬ್ಯಾಂಕಿನ ಪರೀಕ್ಷೆಗೆ ಸಹಿತ ಈಗ ಒಳಗೆ ಹಾಕ್ಲಿಕ್ಕೆ ಹತ್ತಾರಂತ ನಾ ಕೇಳೀನಿ. ಬ್ಯಾಂಕಿನ ಎಕ್ಸಾಮ್ ಸಹಿತ ಹೆಲ್ಪ್ ಅದ ಇದೇ ಅಂದ್ರೆ ವಿಸ್ತೀರ್ಣಕ್ಕಿಂತಲೂ ಆ ಗಣಿತಗಳು ಭಾಳ ಭಾರಿ ಭಾರಿ ಗಣಿತಗಳು. ಒಂದು ನಿಮ್ಮ ಕಾಮನ್ ಸಂಭಾವನೀಯ ಒಂದು ವಿಡಿಯೋ ಮಾಡ್ತದೆ. ನಾವೊಂದು 400 ಗಣಿತದ್ದು ಮಾಡ್ತಾನೆ. ಅದು ಒಂದು ರಿವಿಷನ್ ಮಾಡಿಬಿಡಿ, ನೀವು ಎಲ್ಲ ಪರೀಕ್ಷೆಗೆ ನೀವು ಪಾಸ್ ಆಗ್ಬೋದು. ಅಪ್ ಟು 10th ಲೆವೆಲ್, 9th ಅದಾವ್ರು, 8th ಅದಾವ್ರು. ನೀವು 1ರಿಂದ 300 ಗಣಿತ ನವೋದಯದ್ದು ಬರ್ತಾವೆ. ಆಮೇಲೆ ಮುಂದಿನ ಹೆಚ್ಚಿನ ಕ್ಲಾಸದ್ದು ಬರ್ತಾವೆ. ಆದ್ರೆ ನೋಡ್ರಿ, ಈಗ ವಿಡಿಯೋಗಳು ಮಾಡಿ ಹಾಕ್ಲಿಕ್ಕತ್ತಾರೆ. ಎಷ್ಟು ಶಣ್ಯರು ಪಠ್ಯ ಪುಸ್ತಕದ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ಲಿಕ್ಕತ್ತಾರ. ಎಷ್ಟೋ ಮೇಡಮ್ಗಳು ಎಷ್ಟು ಚಂದ ತಿಳಿಸಿ ಹೇಳ್ತಾರ. ಅವತ್ತೊಂದು ನೋಡ್ರಿ, ಹಾಳು ಹರಟಿ ನೋಡಬೇಡ್ರಿ. ಆ ಮೊಬೈಲ್ದೊಳಗೆ ಏನು ಅಭ್ಯಾಸ ಬರ್ತದಲ್ಲ ಅದನ್ನು ಲಕ್ಷ್ಯ ಕೊಟ್ಟರೆ ವಿದ್ಯಾರ್ಥಿಗಳು ನೋಡಬೇಕು, ಪೇರೆಂಟ್ಸನ್ನು ನೋಡಬೇಕು. ಬೇಡ TV ಒಳಗೆ ನೀವು ಯೂಟ್ಯೂಬ್ ತೆಗೆದು ಬಿಡ್ರಿ, ನೋಡ್ರಿ. ಅಷ್ಟು ಮಂದಿ ಕಲಿಸ್ಲಿಕ್ಕತ್ತಾರೆ ಈಗ. ಈ ನನ್ನ ಅಂದಾಜು ಇದರದಿಂದ ಮೊಬೈಲದಿಂದ ಒಳ್ಳೆಯದನ್ನು ನೀವು ಆಯ್ಕೆ ಮಾಡ್ಕೊಂಡು ಬಿಟ್ರೆ ನೀವು ಮನೆಯೊಳಗೆ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಪಾಸ್ ಆಗ್ಬೋದು. ಎಷ್ಟು ಮಂದಿ ಶಾಣ್ಯರ್ ಗಣಿತ ಹಾಕಿರ್ತಾರೆ. ನಾನು ಎಷ್ಟೋ ಅವರಿಂದ ನಾ ಕಲ್ತು ನಿಮಗೂ ತಿಳಿಸ್ಲಿಕ್ಕತ್ತನ್ನ. ಎಲ್ಲ ಗಣಿತ ನಮಗೆ ಬರ್ತಾವಂತ. ಈಗ ನಾ ಎಡ್ತದ ಅಭ್ಯಾಸ ಹೇಳ್ಬೇಕು, ಎಡ್ತ ಸರ್ದು ನಾ ವಿಡಿಯೋ ನೋಡ್ತಾನು. ನಾವು ದೊಡ್ಡವರು, ನಾವು ಯಾಕೆ ನೋಡ್ಬೇಕು ಈ ಭಾವನೆ ಇಲ್ಲ. ಅತಿ ಸಣ್ಣವ್ರು ಶಾಣ್ಯರಿದ್ರೆ ಅವ್ರ ಜೋಡಿ ಫ್ರೆಂಡ್ಶಿಪ್ ನಂದು. ಯಾಕಂದ್ರೆ ಅವ್ನು ಏನಾರ ವಿದ್ಯೆ ಸಿಗ್ತದೆ ನಮಗೆ, ಈ ಭಾವನೆ ಇರ್ಬೇಕು ನಮಗೆ. ವಿದ್ಯೆ ಸಿಗ್ತದಂದ್ರೆ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ, ಅವ್ರ ಹತ್ರ ವಿದ್ಯೆ ಆಯ್ತಂದ್ರೆ ಅದನ್ನು ಕಲೀಲಿಕ್ಕೆ ಅವ್ರ ಜೋಡಿ ನಾವು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಪ್ರತಿಭಾವಂತ ವಿದ್ಯಾರ್ಥಿಯ ಸಂಗಡ ವಿದ್ಯಾರ್ಥಿಗಳು ಫ್ರೆಂಡ್ಶಿಪ್ ಇರಬೇಕು. ಮೈಗಳ ವಿದ್ಯಾರ್ಥಿಗಳು, ಸೋಮಾರಿ ವಿದ್ಯಾರ್ಥಿಗಳು ಅವರಿಂದ ನೀವು ದೂರ ಇದ್ದೀರಿ ಅಂದರೆ ನಿಮಗೆ ಏನಾಗ್ತದೆ, ಫಲಿತಾಂಶ ಸಿಗ್ತದೆ, ತಂದೆ ತಾಯಿ ಸಂತೋಷ ಆಗ್ತದೆ. ಮತ್ತು ವಿಡಿಯೋ ಕೋಚಿಂಗ್ ಕ್ಲಾಸ್ ಜೋಶಿಯವ್ರ ಯೂಟ್ಯೂಬ್ ಚಾನಲ್ ಭಾಳ ಹೆಲ್ಪ್ ಆತಂತ ಅವ್ರಂದ್ರೆ ನನಗೆ ಸಂತೋಷ. ರಿಸಲ್ಟ್ ಯಾರೇ ಮಾಡಲಿ, ಅವರು ಯಾವ ಕೋಚಿಂಗ್ ಕ್ಲಾಸ್ನವ್ರು ಮಾಡಲಿ, ಪಾಲಕರು ಮಾಡ್ಕೊಳ್ಳಿ, ಮತ್ತು ಕಲ್ತು ವಿದ್ಯಾರ್ಥಿಗಳು ಮಾಡ್ಕೊಳ್ಳಿ, ಒಟ್ಟು ಜೋಶಿ ಸರ್ ವಿಡಿಯೋದಿಂದ ನಮ್ಮ ರಿಸಲ್ಟ್ ಆತಂತ ಅಂದರು ಅಂತಂದ್ರೆ ಅದನ್ನು ನಾನೇ ರಿಸಲ್ಟ್ ಮಾಡಿದಟ್ಟು ಖುಷಿಯಾಗಿಬಿಡ್ತದೆ. ನಾನು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇದನ್ನು ಚೆಂದಂಗೆ ನಾ ದೂರ ಸರ್ದಾಗ ಫೇರ್ದಾಗ ಆಕೃತಿಗಳನ್ನು ತೆಗೆದು ನಾ ಎಷ್ಟು ಕಷ್ಟಪಟ್ಟು ನಿಮಗೆ ಇದನ್ನು ಮಾಡಬೇಕಾದ್ರೆ ಇದು ಬೆಂಗಳೂರು, ಇಲ್ಲೆಲ್ಲ ಕಟ್ಟಡ ಆವಾಜ್ ಇರ್ತದೆ, ರಾತ್ರಿ ಮಾಡ್ತಿರ್ತನು. ಈ ಶ್ರಮಕ್ಕೆ ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇದು ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಆಗ್ತಾವೆ ಅಂದರೆ ವಿಡಿಯೋಗಳನ್ನು ಇವತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡ್ಬೇಕು. ಪೇರೆಂಟ್ಸು, ಟೀಚರ್ಸು, ನೋಡೋರು, ಎಲ್ಲರೂ ವ್ಯೂವರ್ಸು, ನೀವು ಎಷ್ಟು ಸಬ್ಸ್ಕ್ರೈಬ್ ಆಗ್ತೀರಿ ನಮಗೆ ಇನ್ನೂ ಒಂದು ಸ್ವಲ್ಪ ಮಾಡ್ಬೇಕಂತ ಶಕ್ತಿ ಬರ್ತದೆ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಬರ್ಕೊರಿ. ಪೇರೆಂಟ್ಸ್ ಎಲ್ಲ ಚೆಕ್ ಮಾಡಿರಿ, ಟೀಚರ್ಗಳು ಚೆಕ್ ಮಾಡಿರಿ. ಮುಂದಿನ ಆಕೃತಿ ವಿಡಿಯೋ ಹಾಕ್ತೂ ಚೆಂದಂಗೆ ಬಿಡಿಸ್ರಿ.